ತಮ್ಮ ಓಪನಿಂಗ್ ಆಟಗಾರರನ್ನ ಸ್ಕ್ರೀನ್ಸ್ಗಾಗಿ ಕಾಯ್ದುಕೊಳ್ಳಬೇಕಾಗಿ ಕೇಳ್ಕೊತಾ ಇದ್ದೀರಿ. ಎಬಿಸಿ ಅದೇ ರೀತಿ ಎಬಿಸಿ ತಂಡದ 12ನೇ ಆಟಗಾರ ವೇದಿಕೆ ಹತ್ರ ಬರಬೇಕು. ಮತ್ತೆ ಯಾವುದೇ ರೀತಿಯಲ್ಲಿ ಸ್ಕೋರ್ ಏನಾದ್ರು ಕಡಿಮೆ ಇಲ್ಲ ಜಾಸ್ತಿ ಆದಲ್ಲಿ ನೀವು ಬಂದು ಕೇಳಂಗಿರಲ್ಲ. ಮೈತ್ರೇಯ ತಂಡದ ಪರವಾಗಿ ಎಸೆತಗಾರಿಕೆಯಲ್ಲಿ ಜೀವಾ ಕ್ರಿಕೆಟರ್ಸ್ ಹಾಗೂ ಓಂ ಕ್ರಿಕೆಟರ್ಸ್ ತಂಡದ ನಾಯಕರು ವೇದಿಕೆ ಹತ್ರ ಬರಬೇಕು. ಜೀವಾ ಹಾಗೂ ಓಂ ಕ್ರಿಕೆಟರ್ಸ್ ತಂಡದ ನಾಯಕ ವೇದಿಕೆ ಹತ್ರ ಬರಬೇಕು. ಮೈತ್ರೇಯ ತಂಡದ ಪರವಾಗಿ ಎಸೆತಗಾರಿಕೆಯಲ್ಲಿ ಕೃಷ್ಣ, ಅದೇ ರೀತಿ ಎಬಿಸಿ ತಂಡದ ಪರವಾಗಿ ದಾಂಡಿಗತನದಲ್ಲಿ ವಿಜಯ್, ಸ್ಟ್ರೈಕ್ ನಲ್ಲಿ ನಾನ್ ಸ್ಟ್ರೈಕ್ ನಲ್ಲಿ ಪಾಪು. ಮೊದಲನೇ ಎಸೆತಕ್ಕಾಗಿ ಕೃಷ್ಣ, ಒಂದು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಅಂತ ಹೇಳ್ಬೇಕು. ರನ್ಔಟ್ಗೆ ಅವಕಾಶಗಳಿತ್ತು. ಜೀವಾ ಕ್ರಿಕೆಟರ್ಸ್ ತಂಡದ ನಾಯಕ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಇಲ್ಲಿ ಓಂ ಕ್ರಿಕೆಟರ್ಸ್ ತಂಡದ ನಾಯಕರು ಕಾಯ್ತಾ ಇದ್ದಾರೆ. ಮತ್ತೊಂದು ಅತ್ಯುತ್ತಮವಾದ ಎಸೆತಗಾರಿಕೆ ಕೃಷ್ಣರವರಿಂದ. ತಟ್ಟುಮುಟ್ಟಿ ಒಂದೋಟಗಳ ಸೇರ್ಪಡೆ ತಂಡಕ್ಕೆ. ಅಕ್ರಮ ಎಸೆತ, ವೈಡ್ ಬಾಲ್ ತಂಡಕ್ಕೆ ಪುಕ್ಕಟೆಯಾಗಿ ಒಂದೋಟಗಳು ಸೇರ್ಪಡೆ. ಮತ್ತೊಮ್ಮೆ ಅತ್ಯುತ್ತಮವಾದ ಎಸೆತಗಾರಿಕೆ ಕೃಷ್ಣರವರಿಂದ. ಓಟಗಳಿಗೆ ಅವಕಾಶವನ್ನು ನೀಡುತ್ತಾ ಇಲ್ಲ. ಮತ್ತೊಮ್ಮೆ ಅತ್ಯುತ್ತಮವಾದ ಹೊಡೆತ, ತಂಡಕ್ಕೆ 4 ಓಟಗಳು ಸೇರ್ಪಡೆ. ಯಾವುದೇ ಅಡೆತಡೆ ಇಲ್ಲದೆ ಪಾಪುರವರ ಮುಖೇನವಾಗಿ 4 ಓಟಗಳು.
ತಟ್ಟಿಮುಟ್ಟಿ ಒಂದೋಟಗಳ ಸೇರ್ಪಡೆ ರನ್ಔಟ್ಗೆ ಅವಕಾಶವಿತ್ತು ಕೈ ಚೆಲ್ಲಿದ್ದಾರೆ. ಇದರೊಂದಿಗೆ ಅಂಕಪಟ್ಟಿಯಲ್ಲಿ ತಂಡದ ಮೊತ್ತ 7. ಯಾವುದೇ ಉದುರಿಗಳ ನಷ್ಟವಿಲ್ಲದೆ ಮುಂದಿನ ಎಸೆತಗಾರಿಕೆಯಲ್ಲಿ ಸರ್ ಬೇಗ ಆಡಿಸ್ಕೊಡ್ಬೇಕು. ಯಾವುದೇ ವಿಮರ್ಶೆಗಳಿಗೆ ಅವಕಾಶ ಇರಲ್ಲ. नेक्स्ट बॉलर नेम भुजा. नो बॉल. अंपायर ತೀರ್ಮಾನ ನೋ ಬಾಲ್. ತಂಡಕ್ಕೆ ಪುಕ್ಕಟೆಗೆ ಒಂದು ಓಟಗಳ ಸೇರ್ಪಡೆ. ಸ್ಟ್ರೈಕ್ ನಲ್ಲಿ ಮಹತಾಬ್ ಅಂಪೈರ್ ಆಗಿ ಲೆಗ್ ಅಂಪೈರ್ ಆಗಿ ಕಣ್ಣ. ಬೌಂಡ್ರಿ ಔಟ್. ಇದರೊಂದಿಗೆ ಪಾಪುರ್ ಅವರ ಆಘಾತ. ಪಾಪುರ್ ಅವರ ಸ್ಥಾನ ತುಂಬಲು ಇದೀಗ ಸುನೀಲ ದಾಂಡಿಗತನದಲ್ಲಿ ಸುನೀಲ. ಒಂದು ಅತ್ಯುತ್ತಮವಾದ ಹೊಡೆತ ಅಂತಾನೆ ಹೇಳ್ಬೋದು ಸುನೀಲ್ ರವರಿಂದ. ತಂಡಕ್ಕೆ 4 ಓಟಗಳ ಸೇರ್ಪಡೆ. ಇದರೊಂದಿಗೆ ಅಂಕಪಟ್ಟಿಯಲ್ಲಿ ತಂಡದ ಮೊತ್ತ 12. 1 ಉದುರಿಗಳ ನಷ್ಟಕ್ಕೆ. ಮತ್ತೊಂದು ಅತ್ಯುತ್ತಮವಾದ ಹೊಡೆತ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಅನ್ನು ದಾಖಲಿಸುತ್ತಿದ್ದಾನೆ ಸುನೀಲ. ಅಕ್ರಮ ಎಸೆತ ವೈಡ್ ಡೆಲಿವರಿ. ಮತ್ತೊಮ್ಮೆ ಅಕ್ರಮ ಎಸೆತ. ಸತತವಾಗಿ ಬ್ಯಾಕ್ ಟು ಬ್ಯಾಕ್ ಅಕ್ರಮ ಎಸೆತಗಳ ನೋಂದಣಿಕೆ.
ಒಂದು ಅತ್ಯುತ್ತಮವಾದ ಎಸೆತಗಾರಿಕೆ, ಅದೇ ರೀತಿ ಉತ್ತಮವಾದ ಕ್ಷೇತ್ರ ರಕ್ಷಣೆಯೂ ಕೂಡ. ಒಂದು ಉತ್ತಮವಾದ ಕ್ಷೇತ್ರ ರಕ್ಷಣೆ, ರನ್ಔಟ್ ಆಗುವ ಸಾಧ್ಯತೆ ಕೂಡ ಇತ್ತು. ಕೊನೆಯ ಎಸೆತಕ್ಕಾಗಿ ಭುಜ ವೈಡ್ ಬಾಲ್. ಮತ್ತೊಮ್ಮೆ ಅಕ್ರಮ ಎಸೆತ, ಪುಕ್ಕಟೆ ಓಟಗಳ ಸೇರ್ಪಡೆ ಆಗ್ತಿದೆ ತಂಡಕ್ಕೆ. ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 20. 2 ಉದಿರಿಗಳ ನಷ್ಟಕ್ಕೆ, ಸಾರಿ 1 ಉದಿರಿಗಳ ನಷ್ಟಕ್ಕೆ. ಅಂಪೈರ್ ಬೇಗ ಆಡಿಸ್ಕೊಡ್ಬೇಕು. ಅಂಪೈರ್ ಎಸೆತಗಾರಿಕೆಯಲ್ಲಿ ಪಾಪು ಮೈತ್ರೇಯ ತಂಡದ ಪರವಾಗಿ 3ನೇ ಓವರ್ ಎಸೆಯಲು. ತಟ್ಟುಮುಟ್ಟಿ 1 ಓಟಗಳ ಸೇರ್ಪಡೆ ತಂಡಕ್ಕೆ. ಇದರೊಂದಿಗೆ ಅಂಕಪಟ್ಟಿಯಲ್ಲಿ ತಂಡದ ಮೊತ್ತ 21. ಅತ್ಯುತ್ತಮವಾದ ಥ್ರೋ, ರನ್ಔಟ್ ಆಗ್ತಾ ಇದ್ದಾರೆ. ವಿಜಯ್ನ ಆಘಾತ ಕಂಡುಕೊಳ್ತಾ ಇದೆ. ಅವರ ಸ್ಥಾನ ತುಂಬಲು ಮತ್ತೋರ್ವ ದಾಂಡಿಗ. ಪ್ರೇಮ್ ವಿಜಯ್ ಅವರ ಸ್ಥಾನ ತುಂಬಲು ಇದೀಗ ಪ್ರೇಮ್. ಒಂದು ಡಾಟೆಡ್ ಡೆಲಿವರಿ, ಅತ್ಯುತ್ತಮವಾದ ಎಸೆತ ಪಾಪುರವರಿಂದ. ಮತ್ತೊಮ್ಮೆ ಡಾಟೆಡ್ ಡೆಲಿವರಿ, ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿಗಳನ್ನು ಎಸೆದಿದ್ದಾನೆ ಪಾಪು. ರನ್ಔಟ್ಗಾಗಿ ಮನವಿ. ಅಂಪೈರ್ನಿಂದ ತೃತೀಯ ನೇತ್ರಕ್ಕೆ ಮನವಿ. ಥರ್ಡ್ ಅಂಪೈರ್ ರಿವ್ಯೂ. ಹಲೋ, ಜಬಿಯವರು, ನೀವು ಬ್ಯಾಟ್ ಇಟ್ಕೊಂಡು ಬ್ಯಾಟ್ಸ್ಮನ್ ಆಗಿದ್ದೀರಾ ಅಂತ ಗೊತ್ತು. ದಯವಿಟ್ಟು ಅದೇ ಆಚೆ ಬಂದಾಡ್ರಿ.
ಪ್ರೇಮ್ ರನ್ಔಟ್ ಆಗಿದ್ದಾರೆ. ಕೊನೆಯ ಎಸೆತಕ್ಕಾಗಿ ಪಾಪು ಪ್ರೇಮ್ ರವರ ಸ್ಥಾನ ತುಂಬಲು ಜಗ್ಗಿ ಮತ್ತೊಮ್ಮೆ ಡಾಟೆಡ್ ಡೆಲಿವರಿ ಅತ್ಯುತ್ತಮವಾದ ಹೆಸರಂತದೆ. ಒಂದೋಟಗಳನ್ನು ಬಿಟ್ಟುಕೊಟ್ಟು ಅತ್ಯುತ್ತಮವಾದ ಎಸೆತಗಾರಿಕೆಯನ್ನು ನೀಡಿದ್ದಾರೆ ಪಾಪು. ಇದರೊಂದಿಗೆ ಅಂಕಪಟ್ಟಿಯಲ್ಲಿ ತಂಡದ ಮೊತ್ತ 21, 3 ಉದ್ರಿಗಳ ನಷ್ಟಕ್ಕೆ. ಮೈತ್ರೇಯ ಸರ್ ಬೇಗ ಆಡಿಸ್ಕೊಡ್ಬೇಕು. ಮೈತ್ರೇಯ ಅವರೇ, ನೀವು ಟೈಮ್ ವೇಸ್ಟ್ ಮಾಡಿದ್ರೆ ಹೆಂಗೆ ಹೇಳಿ? ಈ ತರ ಪ್ರತಿ ಓವರ್ಗೂ ನೀವು ಟೈಮ್ ವೇಸ್ಟ್ ಮಾಡಬಾರ್ದು ದಯವಿಟ್ಟು. ಯಾಕಂದ್ರೆ ನಿಮ್ಗಾದ್ಮೇಲೆ ಬೇರೆ ಮ್ಯಾಚ್ಗಳೆಲ್ಲ ಇರುತ್ತೆ. ಮೈತ್ರೇಯ ತಂಡದ ಪರವಾಗಿ 4ನೇ ಓವರ್ ಸೇಲು. ಇದೀಗ ದಿನೇಶ್ ಸ್ಟ್ರೈಕ್ ನಲ್ಲಿ ಸುನಿಲ. ಒಂದು ಅತ್ಯುತ್ತಮವಾದ ಹೊಡೆತ ಅಂತಾನೆ ಹೇಳ್ಬೋದು. ಗ್ಲಾನ್ಸ್ ಮಾಡುವ ಮುಖೇನ 4 ಓಟಗಳನ್ನು ಕಬಲಿಸಿದ್ದಾರೆ ಸುನೀಲ್. ಮತ್ತೊಮ್ಮೆ ಅತ್ಯುತ್ತಮವಾದ ಹೊಡೆತ. ತಂಡಕ್ಕೆ 1 ಓಟಗಳು ಸೇರ್ಪಡೆ. ಇದರೊಂದಿಗೆ ಅಂಕಪಟ್ಟಿಯಲ್ಲಿ ತಂಡದ ಮೊತ್ತ 26. ಮತ್ತೊಮ್ಮೆ ಡಾಟೆಡ್ ಡೆಲಿವರಿ. ಒಂದು ಅತ್ಯುತ್ತಮವಾದ ತಟ್ಟಿಮುಟ್ಟಿ ಓಟಗಳನ್ನು ಕಬಲಿಸುತ್ತಿದ್ದಾನೆ ಜಗಿ. ಗೂಢರಕ್ಷಕನ ಕಳಪೆ ಕ್ಷೇತ್ರದಿಂದ ರನ್ಔಟ್ ಅನ್ನು ಕೈ ಚೆಲ್ಲಿದ್ದಾರೆ. 1 ಓಟಗಳು ಕೂಡ ಸೇರ್ಪಡೆಯಾಗುತ್ತಿದೆ ಅಂಕಪಟ್ಟಿಯಲ್ಲಿ. ಇದರೊಂದಿಗೆ ಅಂಕಪಟ್ಟಿಯಲ್ಲಿ ತಂಡದ ಮೊತ್ತ 28. ಕೊನೆಯ ಎಸೆತಕ್ಕಾಗಿ ದಿನೇಶ್. ಒಂದು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಇದರೊಂದಿಗೆ ಸುನಿಲ್ ರವರು ನಿರ್ಗಮನವನ್ನು ಕಾಣ್ತಾ ಇದ್ದಾರೆ ರನ್ಔಟ್ ನ ಮುಖೇನವಾಗಿ. ಇದರೊಂದಿಗೆ ಅಂಕಪಟ್ಟಿಯಲ್ಲಿ ತಂಡದ ಮೊತ್ತ 28. ಮೈತ್ರೇಯ ತಂಡವು ಜಯವನ್ನು ಸಾಧಿಸಬೇಕಾಗಿದೆ. 24 ಓಟಗಳಲ್ಲಿ 29 ಓಟಗಳನ್ನು ಗಳಿಸಿದಲ್ಲಿ ಜಯಬೇರಿಯಾಗಿ ಮುಂದಿನ ಸುತ್ತಿಗೆ ತೇರ್ಗಡೆಯಾಗುತ್ತಾರೆ. ಇಲ್ಲವಾದಲ್ಲಿ ಎಬಿಸಿ ತಂಡವು ತೇರ್ಗಡೆಯಾಗುತ್ತದೆ. Maitri team captain, please come on the dais. Maitri team captain, please come on the dais. Our organizer requesting to you come here.
20 पर 8, 20 पर 9, 20 पर 8, 20 पर 9 टारगेट। ಜಗನ್ ಬಾಕ್ಸ್ ಅವರು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಜಗನ್ ಬಾಕ್ಸ್, ಜಗನ್ ಅಲಿಯಾಸ್ ಬಾಕ್ಸ್, ಜಗನ್. ಸರ್ ಎಬಿಸಿ ತಂಡದ ನಾಯಕ ವೇದಿಕೆ ಹತ್ರ ಬರ್ಬೇಕಂತೆ. ಏಕ್ಲಜ ಮೆಹತೋ ಬಾಯ್. ಎಸೆತಗಾರಿಕೆಯಲ್ಲಿ ಅಭಿ, ಸ್ಟ್ರೈಕ್ ನಲ್ಲಿ ಪವನ್, ನಾನ್ ಸ್ಟ್ರೈಕ್ ನಲ್ಲಿ ಸಚಿನ ಸಚಿ. ಸರ್ ಸ್ಟ್ರೈಟ್ ಅಲ್ಲಿ ನಿಂತ್ಕೊಂಡಿರೋರು ಫೀಲ್ಡರ್ಸ್ ಯಾರಾಗಿರೋರು ಸ್ವಲ್ಪ ಜರ್ಕೊಂಬಿಡಿ. ಸ್ಟ್ರೈಟ್ ಸ್ಕ್ರೀನ್ ಸೈಡ್ ಸ್ಕ್ರೀನ್ ಅಲ್ಲಿರೋರು ಸರ್ ಜರ್ಕೊಂಬಿಡಿ. ಸರ್ ವೈಟ್ ಅಂಡ್ ಸ್ಟ್ರೈಪ್ಸ್ ದೂರ ಬಂದ್ಬಿಡಿ ಸರ್, ನಿಮ್ಗೇನ ಹೇಳ್ತಾ ಇರೋದು. ಸಚಿನ್ ರವರು ಬೌಂಡ್ರಿ ಆಗಿದ್ದಾರೆ. ಮೊದಲ ಆಘಾತ ಮೈತ್ರೇಯ ತಂಡಕ್ಕೆ. ಸರ್ ಬ್ಯಾಟ್ಸ್ಮನ್ ನೇಮ್ ಕಾರ್ತಿಕ್. ಸಚಿನ್ ರವರ ಸ್ಥಾನ ತುಂಬಲು ಇದೀಗ ಕಾರ್ತಿಕ್ ದಾಂಡಿಗತನದಲ್ಲಿ ಸ್ಕ್ರೀಸ್ ಅನ್ನು ಕಾಯ್ದುಕೊಳ್ಳುತ್ತಿದ್ದಾನೆ. ರಿವರ್ಸ್ ಶಾಟ್ ದಾಖಲಿಸುವಲ್ಲಿ ಕೊಂಚ ವಿಫಲತೆಯನ್ನು ಕಾಣುತ್ತಾ ಇದ್ದಾನೆ ಕಾರ್ತಿಕ್.
ಮತ್ತೊಂದು ಡಾಟ್ ಡೆಲಿವರಿ, ಅತ್ಯುತ್ತಮವಾದ ಎಸೆತಗಾರಿಕೆಯನ್ನು ತೋರ್ಪಡಿಸುತ್ತಿದ್ದಾನೆ ಅಭಿ. ಮತ್ತೊಂದು ದೊಡ್ಡ ಡೆಲಿವರಿ, ಅತ್ಯುತ್ತಮವಾದ ಎಸೆತಗಾರಿಕೆ ಅಭಿರವರಿಂದ. ಸರ್ ಸ್ಕ್ರೀಸ್ ಒಳಗೆ, ಬೌಂಡ್ರಿ ಒಳಗೆ ಯಾರು ಒಳಗೋಬೇಡಿ, ದಯವಿಟ್ಟು ಆಚೆ ಬಂದ್ಬಿಡಿ ಸರ್. ಕೊನೆಯ ಎಸೆತಕ್ಕಾಗಿ ಅಭಿ. ಡಾಟ್ ಬಾಲ್. ಇದರೊಂದಿಗೆ ಅಂಕಪಟ್ಟಿಯಲ್ಲಿ 1 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 1 ಉದುರಿಯ ನಷ್ಟಕ್ಕೆ. ಚಾಪ್ಲು, ಬೌಲರ್ ಹೆಸರು ಚಾಪ್ಲು. ಸರ್ ಅಂಪೈರ್ ಬೇಗ ಆಡಿಸ್ಕೊಡಿ, ಅಂಪೈರ್ ಟೈಮ್ನ ಅಭಾವ ಇದೆ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ, ನೋ ಬಾಲ್ ಪ್ಲಸ್ 1. ಇದರೊಂದಿಗೆ ಅಂಕಪಟ್ಟಿಯಲ್ಲಿ ತಂಡದ ಮೊತ್ತ 3. ಮತ್ತೊಂದು ಅತ್ಯುತ್ತಮವಾದ ಹೊಡೆತ, ತಂಡಕ್ಕೆ 1 ಓಟಗಳು ಸೇರ್ಪಡೆ. ಇದರೊಂದಿಗೆ ಅಂಕಪಟ್ಟಿಯಲ್ಲಿ ತಂಡದ ಮೊತ್ತ 4. ಬೌಂಡ್ರಿಯ ನಮಗೇನವಾಗಿ ಪವನ್ನ ನಿರ್ಗಮನ, ಆಘಾತ ಕಾಣ್ತಾ ಇದೆ ಮೈತ್ರೇಯ ತಂಡಕ್ಕೆ, 2ನೇ ಆಘಾತ. ಪವನ್ ರವರ ಸ್ಥಾನ ತುಂಬಲು ಇದೀಗ ಪಾಪು. ಎಸೆತಗಾರಿಕೆಯಲ್ಲಿ ಮಿಂಚಿದ್ರು, ದಾಂಡಿಗತನದಲ್ಲಿ ಮಿಂಚಾರ ಅಂತ ಕಾದು ನೋಡ್ಬೇಕಾಗತ್ತೆ. ಒಂದು ಅತ್ಯುತ್ತಮವಾದ ಹೊಡೆತ ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯಲ್ಲಿ.
ಮತ್ತೊಮ್ಮೆ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಮತ್ತೊಮ್ಮೆ ರನ್ಔಟ್. ಇದೀಗ ಕಾರ್ತಿಕ್ನ ನಿರ್ಗಮನ. ಕೃಷ್ಣ ಕಾರ್ತಿಕ್ ರವರ ಸ್ಥಾನ ತುಂಬಲು. ವೈಡ್ ಬಾಲ್ ಅಕ್ರಮ ಎಸೆತ. ಮತ್ತೊಮ್ಮೆ ರನ್ಔಟ್. ಕೃಷ್ಣರವರ ನಿರ್ಗಮನ. ಒಂದು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಅಂತಾನೆ ಹೇಳ್ಬೋದು. ಎರಡು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 5, 4 ಉದ್ರಿಗಳ ನಷ್ಟಕ್ಕೆ. ಸುಶೀಲ್ ಹೋಮ್ ಕ್ರಿಕೆಟರ್ಸ್ ಹಾಗೂ ಜೀವಾ ಕ್ರಿಕೆಟರ್ಸ್ ತಂಡದ ನಾಯಕರು ವೇದಿಕೆ ಹತ್ರ ಬರಬೇಕಂತೆ. ಸಂಗಡಿಗರಿಂದ ಮನವಿ. ರನ್ಔಟ್. ಮತ್ತೊಮ್ಮೆ ರನ್ಔಟ್ ಆಗಿದ್ದಾರೆ. ಇದರೊಂದಿಗೆ 5ನೇ ಆಘಾತ ಮೈತ್ರೇಯ ತಂಡಕ್ಕೆ. ಜೀವಾ ಕ್ರಿಕೆಟರ್ಸ್ ಹಾಗೂ ಹೋಮ್ ಕ್ರಿಕೆಟರ್ಸ್ ತಂಡದ ನಾಯಕರಿಬ್ರು ವೇದಿಕೆ ಹತ್ರ ಬರಬೇಕು. ಹೋಮ್ ಕ್ರಿಕೆಟರ್ಸ್ ಹಾಗೂ ಜೀವಾ ಕ್ರಿಕೆಟರ್ಸ್ ತಂಡದ ನಾಯಕರಿಬ್ರು ವೇದಿಕೆ ಹತ್ರ ಬರಬೇಕು. ಬೌಂಡ್ರಿ ಔಟ್ ಆಗಿದ್ದಾರೆ ಪಾಪು. ಇದರೊಂದಿಗೆ 6ನೇ ಉದುರಿಯ ಪತನ.
ಮತ್ತೊಂದು ಆಘಾತ, ದಿನೇಶ್ನ ನಿರ್ಗಮನ. ಮತ್ತೊಂದು ವಿಕೆಟ್ ಪತನ. ವೈಡ್ ಬಾಲ್, ಅಕ್ರಮ ಎಸೆತ. ಅತ್ಯುತ್ತಮವಾದ ಎಸೆತ. ಮತ್ತೊಂದು ಡಾಟ್. ಒಂದು ಅತ್ಯುತ್ತಮವಾದ ಎಸೆತಗಾರಿಕೆ ಅಂತಾನೆ ಹೇಳ್ಬೋದು. ವೈಡ್ ಬಾಲ್, ಅಕ್ರಮ ಎಸೆತ. ಮತ್ತೊಂದು ಡಾಟೆಡ್ ಡೆಲಿವರಿ. ಮತ್ತೊಂದು ಡಾಟೆಡ್ ಡೆಲಿವರಿ. ಸಿಕ್ಸ್ ನ ಮುಖೇನವಾಗಿ ಔಟ್ ಆಗಿದ್ದಾರೆ. ಬೌಂಡ್ರಿ ಔಟ್. ಎಬಿಸಿ ತಂಡವು ಮುಂದಿನ ಸುತ್ತಿಗೆ ತೇರ್ಗಡೆಯಾಗಿದೆ.